ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಮೊದಲ ವಾಯ್ಸ್ ವ್ಲಾಗ್. ಇವತ್ತು ನಾವು ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕಿಗೆ ಬಂದ್ವಿ. ಒಳಗಡೆ ಹೋಗಲಿಕ್ಕೆ ಎಂಟ್ರಿ ಟಿಕೆಟಿಗೆ ಎಷ್ಟೊಂದು ಜನ ನೋಡಿ. 1 ಅವರ್ ವೆಯ್ಟ್ ಮಾಡಿ ಟಿಕೆಟ್ ತಗೊಂಡ್ವಿ. ಒಳಗಡೆ ಬಂದ್ವಿ. ನಾವು ಮೊದಲು ಸಫಾರಿ ಮತ್ತು ಬೋಟಿಂಗ್ ಮಾಡುವ ಅಂತ ಮೊದಲೇ ಟಿಕೆಟ್ ತಗೊಂಡ್ವಿ. ಬಟ್ ಸಫಾರಿಗೆ ಬಸ್ಗೋಸ್ಕರ 1 ಅವರ್ ಜಾಸ್ತಿ ಟೈಮ್ ವೆಯ್ಟ್ ಮಾಡಿದ್ವಿ. ಅಂತೂ ಇಂತೂ ಬಸ್ನಲ್ಲಿ ಹೊರಟ್ವಿ. ಬಟ್ ನಡ್ಕೊಂಡು ಹೋಗಲಿಕ್ಕೆ 3 ಅವರ್ಸ್ ಬೇಕು, ಏಕೆಂದರೆ ಇದು ತುಂಬ ದೊಡ್ಡ ಪಾರ್ಕ್. ಮಗು ಸಹ ಇದ್ದ ಕಾರಣ ನಾವು 3 ಜನ ಬಸ್ನಲ್ಲಿ ಹೊರಟ್ವಿ. ಸ್ವಲ್ಪ ಫೆಸಿಲಿಟಿ ಅಷ್ಟೊಂದು ಇರಲಿಲ್ಲ. ಒಳಗೆ ಬರುವಾಗ ನಮಗೆ ತಿನ್ನಲಿಕ್ಕೆ ಚಿಪ್ಸ್, ಸ್ನ್ಯಾಕ್ಸ್ ಎಲ್ಲ ತರ್ಬೋದಿತ್ತು. ಅದಕ್ಕೇನು ರಿಸ್ಟ್ರಿಕ್ಷನ್ ಏನು ಇರಲಿಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿದೆ, ತುಂಬ ಗ್ರೀನ್ ಇದೆ. ಹಾಗೆಯೇ ಸಫಾರಿಯಲ್ಲಿ ಅಷ್ಟೊಂದು ಪ್ರಾಣಿನೂ ಇರಲಿಲ್ಲ. ಸಿಂಹ, ಹುಲಿ, ಜಿಂಕೆ ಅಷ್ಟೇ. ಮತ್ತು ಮಂಗಗಳು ತುಂಬ ಇತ್ತು. ಅದನ್ನೇ ನೋಡಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ಮಗಳು ಮಾತ್ರ ತುಂಬ ಅಂದರೆ ತುಂಬ ಖುಷಿಪಟ್ಳು. ನೀವೆಲ್ಲ ಬೇರೆ ಎಲ್ಲ ಝೂ ನೋಡಿದರೆ, ಫಾರ್ ಎಕ್ಸಾಂಪಲ್ ಮೈಸೂರು, ಪೂನಾ ಥರ ಪ್ರಾಣಿಗಳೇನು ಇರಲಿಲ್ಲ. ಬಟ್ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಬಂದರೆ ನೇಚರ್ ನೋಡಿ ಜಾಸ್ತಿ ಹೊತ್ತು ಟೈಮ್ ಪಾಸ್ ಮಾಡ್ಬೋದು. ಆ ಕಡೆ ಈ ಕಡೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಪಾರ್ಕ್ ಫೆಸಿಲಿಟಿ ಎಲ್ಲ ತುಂಬ ಇದೆ. ನನ್ನ ಮಗಳು ಅಂತೂ ಸಿಂಹ, ಹುಲಿ ನೋಡಬೇಕಂತ ತುಂಬ ಹಠ ಮಾಡ್ತಾ ಇದ್ಲು. ನಾನು ಹೇಳ್ತಾ ಇದ್ದೆ, ಸ್ವಲ್ಪ ಹೊತ್ತು ಇರು, ನೋಡೋಣ, ಈಗ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಇದರಲ್ಲಿ ಜಾಸ್ತಿ ನಿಮಗೆ ನೇಚರ್, ಗ್ರೀನರಿ ಎಲ್ಲ ತುಂಬ ಇದೆ ನೋಡಲಿಕ್ಕೆ. ನೋಡಿ ಗೈಸ್, ಹೇಗಿದೆ ಅಂತ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಧ್ಯೆ ಹರಿಯುತ್ತಿರುವ ಕೆರೆ. ಆಹಾ, ಎಷ್ಟೊಂದು ಚಂದ ನೀರು. ಸೈಡ್ನಲ್ಲಿ ರೋಡು. ನಾವು ನೀರನ್ನು ನೋಡುತ್ತಾ ಮುಂದೆ ಹೋಗುತ್ತಾ ಇದ್ದೇವೆ. ನನಗಂತೂ ತುಂಬ ಸಂತೋಷವಾಯಿತು. ನನ್ನ ಮಗಳಿಗೂ ಅಷ್ಟೇ, ನೀರಂದರೆ ತುಂಬ ಇಷ್ಟ. ಹಾಗೆ ಒಂದು ವಿಷಯ ಫ್ರೆಂಡ್ಸ್, ನಿಮಗೇನಾದರೂ ಸೈಕ್ಲಿಂಗ್ ಮಾಡಬೇಕಂತ ಇದ್ದರೆ ಸೈಕ್ಲಿಂಗು ಮಾಡ್ಬೋದಿತ್ತು. ಅದಕ್ಕೆ ಸಪ್ರೇಟ್ ರೆಂಟ್ ಇತ್ತು. ಈಗ ನೋಡಿ ಫ್ರೆಂಡ್ಸ್, ನೀವೆಲ್ಲರೂ ನೋಡಲು ಕಾಯುತ್ತಿರುವ ಸಿಂಹ, ಹುಲಿ ಇರುವ ಜಾಗ ಬಂದೇ ಬಿಟ್ಟು. ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ನೋಡುತ್ತಾ ಇದ್ಲು.
ಇಲ್ಲಿ ನೋಡಿ ಇದು ಹೇಗೆ ಮಲಗಿದೆ ಅಂತ. ನನ್ನ ಮೊಬೈಲ್ನಲ್ಲಿ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೇನೆ, ನಿಮಗೆ ಇಷ್ಟ ಆಗುತ್ತದೆ ಅಂತ ಅನಿಸಿದ್ದೇನೆ. ಹಾಗೆ ನೋಡುತ್ತಾ ನೋಡುತ್ತಾ ಮುಂದೆ ಹೊರಟ್ವಿ. ಇಲ್ಲಿ ನೋಡಿ ಎಷ್ಟೊಂದು ದೊಡ್ಡ ಟೈಗರ್ ಇದೆ. ನನ್ನ ಮಗಳಂತೂ ತುಂಬ ಖುಷಿ ಆಯಿತು ಅವಳಿಗೆ ನೋಡಿ. ಎಲ್ಲ ಆದಮೇಲೆ ನಮ್ಮದೊಂದು ವೀಡಿಯೋ ಇರಬೇಕಲ್ವಾ, ಅದಕ್ಕೋಸ್ಕರ ಒಂದು ವೀಡಿಯೋ ಕ್ಲಿಪ್ ತಗೊಂಡ್ವಿ. ನನ್ನ ಮಗಳು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಅವಳಿಗಂತೂ ತುಂಬ ಸಂತೋಷ ಎಲ್ಲಿಯಾದರೆ ಹೋಗೋದಂದರೆ. ಸಫಾರಿ ಆದ ನಂತರ ರಿಟರ್ನ್ ಬರ್ತಾ ಇದ್ದೀವಿ ಬಸ್ಸಲ್ಲಿ. ನನ್ನ ಮಗಳು ಬೋಟಿಂಗ್ ನೋಡಿದ್ಲ, ಒಂದೇ ಹಠ, ಬೋಟಿಂಗ್ ಮಾಡಬೇಕಮ್ಮ, ಬೋಟಿಂಗ್ ಮಾಡಬೇಕಂತ. ಆಯಿತು ಮಗಳೇ, ಬಸ್ಸಿಂದ ಇಳಿದ ಮೇಲೆ ಮಾಡೋಣ, ಮೊದಲಿಗೆ ಟ್ರೈನ್ನಲ್ಲಿ ಹೋಗೋಣ, ಆಮೇಲೆ ಬೋಟಿಂಗ್ ಮಾಡೋಣ ಅಂತ ಹೇಳಿದೆ. ಬಸ್ಸಿಂದ ಇಳಿದ್ವಿ, ನಂತರ ಟ್ರೈನ್ನಲ್ಲಿ ಹೋದ್ವಿ. ಟ್ರೈನಿಗೆ ಸಹ ಟಿಕೆಟ್ ತಗೊಳ್ಳಿತ್ತು. ಟಿಕೆಟ್ ತಗೊಂಡ್ವಿ, ಟ್ರೈನ್ನಲ್ಲಿ ಹತ್ತಿದ್ವಿ. ಟ್ರೈನ್ನಲ್ಲಿ ಜಸ್ಟ್ ಎಂಜಾಯ್ಮೆಂಟ್ ಅಷ್ಟೇ. ಒಂದೆರಡು ಜಿಂಕೆ ಸಿಕ್ತು, ಆಮೇಲೆ ಏನೂ ಇರಲಿಲ್ಲ. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು ಟ್ರೈನ್ನಲ್ಲಿ. ಅವಳಿಗೆ ತುಂಬ ಇಷ್ಟ ಟ್ರೈನ್ ಅಂದರೆ. ಇಲ್ಲಿ ಸಹ ಅಷ್ಟೇ, ಮರ ಗಿಡ ವಾತಾವರಣ ಎಲ್ಲ ನೋಡ್ಬೋದಿತ್ತು ಅಷ್ಟೇ. ಟ್ರೈನ್ ಮಾತ್ರ ಫುಲ್ಲು ಜನಗಳು ತುಂಬಿದ್ರು, ತುಂಬ ಚೆನ್ನಾಗಿತ್ತು.
ಇಲ್ಲೊಂದು ನಮ್ಮದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನನ್ನ ಮಗಳು ನೋಡಿ ಹಾಯ್ ಮಾಡ್ತಿದ್ದಾಳೆ. ಎಲ್ಲಿ ನೋಡಿದರೆ ಸಹ ನೀರು, ಟ್ರೈನಲ್ಲಿ ಹೋಗುವಾಗ ಸಹ ನೀರಿತ್ತು, ಚೆನ್ನಾಗಿತ್ತು. ಮಳೆಗಾಲದಲ್ಲಿ ತುಂಬ ಇರ್ಬೋದು ನೀರು, ಬಟ್ ಇವಾಗ ಪರವಾಗಿಲ್ಲ, ಇತ್ತು ನೀರು ನೋಡಲಿಕ್ಕೆ. ಇಲ್ಲಿ ನೋಡು, ಒಂದು ಜಿಂಕೆ ಇತ್ತು. ಆಮೇಲೆ ಬೋಟಿಂಗ್ ಮಾಡಲಿಕ್ಕೆ ಅಂತ ಬಂದ್ವಿ. ಟಿಕೆಟ್ ಇತ್ತು, ಬಟ್ ಲೈನ್ ಮಾತ್ರ ತುಂಬ ಉದ್ದ ಇತ್ತು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಹೇಳಿದರು, ನೀವು ಒಂದು ಕಡೆ ಎಲ್ಲಿಯಾದರೂ ಹೋಗಿ ಕೂತ್ಕೊಂಡಿರಿ, ನಾನು ಫೋನ್ ಮಾಡ್ತೀನಿ, ಆವಾಗ ಬನ್ನಿ ಅಂತ ಹೇಳಿದರು. ನಾವು ಅದಕ್ಕೋಸ್ಕರ ಒಂದು ಜಾಗದಲ್ಲಿ ಕೂತ್ಕೊಂಡ್ವಿ. ಬೇರೆಯವರು ಬೋಟಿಂಗ್ ಮಾಡೋದನ್ನು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಸಹ ನೋಡ್ತಾ ಕೂತ್ಕೊಂಡಿದ್ಲು. ಅವಳಿಗಂತೂ ನೀರಂದರೆ ತುಂಬ ಇಷ್ಟ. ಅಮ್ಮ ಆಯ್ತಮ್ಮ ಬೋಟಿಂಗ್ ಮಾಡೋಣ, ಹೋಗೋಣ ಅಂತ ಹೇಳ್ತಾ ಇದ್ಲು. ಆಯ್ತಮ್ಮ ಹೋಗೋಣ, ಸ್ವಲ್ಪ ಹೊತ್ತಿರು ಅಂತ ಹೇಳಿದ್ದೆ. ಒನ್ ಅವರ್ ಆದಮೇಲೆ ನಮಗೂ ಬೋಟಿಂಗ್ ಮಾಡುವ ಟೈಮ್ ಸಿಕ್ತು. ನಾವೀಗ ಬೋಟಿಂಗ್ ಮಾಡಲಿಕ್ಕೆ ರೆಡಿಯಾಗಿದ್ವಿ. ನನ್ನ ಮಗಳು ನೋಡಿ ಹೇಗೆ ಸ್ಮೈಲ್ ಮಾಡ್ತಿದ್ದಾಳೆ ಅಂತ ಹೇಳಿ. ಬೋಟಲ್ಲಿ ಕುತ್ಕೊಂಡ್ವಿ. ಮಾತ್ರ ಪೆಡಲ್ ಮಾಡಬೇಕಿತ್ತು. ಅಷ್ಟೊಂದೇನು ಕಷ್ಟ ಅನ್ನಿಸ್ಲಿಲ್ಲ ನನಗೆ, ತುಂಬ ಈಸಿ ಇತ್ತು. ಪೆಡಲ್ ಮಾಡಿದ್ವಿ ಚೆನ್ನಾಗಿ. ನನ್ನ ಮಗಳು ಹಠ ಮಾಡ್ತಿದ್ಲು, ಅಮ್ಮ ನಾನು ಮಾಡ್ತೀನಮ್ಮ ಅಂತ. ನಾನು ಹೇಳಿದೆ, ಆಗಲ್ಲಮ್ಮ, ನೀನು ನೋಡ್ತಾ ಇರು, ಚೆನ್ನಾಗಿದಲ್ವಾ ನೀರೆಲ್ಲ ಅಂತ ಹೇಳಿದೆ. ನಾವು ಮೂವರು ತುಂಬ ಎಂಜಾಯ್ ಮಾಡಿದ್ವಿ. ಬೋಟಿಂಗಲ್ಲಿ ತುಂಬ ಇಷ್ಟ ಆಯಿತು. ಇಲ್ಲಿ ಸ್ವಲ್ಪ ಹೊತ್ತು ಸ್ಲೋ ಮಾಡಿದ್ವಿ. ನೋಡಲಿಕ್ಕೆ ತುಂಬ ಸುಂದರವಾಗಿತ್ತು. ನನಗೆ ಗ್ರೀನರಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಮಾಡಿ ನೋಡಿದ್ವಿ.
ವೀಕೆಂಡ್ ಇಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ಲಾಸ್ಟಿಗೆ ಸಮ್ ವಿಡಿಯೋ ಆ್ಯಂಡ್ ಫೋಟೋಸ್ ಅಪ್ಲೋಡ್ ಮಾಡಿದ್ದೇನೆ. ಈ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಎಂದು ಭಾವಿಸುತ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟರೊಳಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.